ವೆಲ್ಕಮ್ ಬ್ಯಾಕ್ ಟು ಅನ್ಫೋಲ್ಡ್ ಎಐ. ಇವತ್ತು ನಾವು ಮಲೆನಾಡಿನ ಒಂದು ಸಣ್ಣ ಹಳ್ಳಿಯಲ್ಲಿ ಅಡಗಿರೋ ಮೈ ನಡುಗಿಸೋ ಹಳೇ ಕಾಲದ ಸತ್ಯವನ್ನ ಬಿಚ್ಚಿಡ್ತಾ ಇದ್ದೀವಿ. ಕೇಳದಿ, ಇದು ಕೇವಲ ಒಂದು ಐತಿಹಾಸಿಕ ತಾಣ ಅಲ್ಲ, ಇದು ಕೆಚ್ಚೆದೆಯ ರಾಣಿ ಚೆನ್ನಮ್ಮ ಅವರ ಸಾಹಸದ ಭೂಮಿ. ನೀವು ಅಲ್ಲಿರೋ ರಾಮೇಶ್ವರ ದೇವಸ್ಥಾನದ ಕೆತ್ತನೆಗಳನ್ನ ನೋಡಿರ್ತೀರಾ, ಆದರೆ ದೇವಸ್ಥಾನದ ಗರ್ಭಗುಡಿಯ ಕೆಳಗಿರೋ ಆ ರಹಸ್ಯ ಸುರಂಗ ಮಾರ್ಗದ ಬಗ್ಗೆ ನಿಮ್ಗೆ ಗೊತ್ತಾ? ಔರಂಗಜೇಬನಂತಹ ಕ್ರೂರ ಮೊಘಲ್ ಚಕ್ರವರ್ತಿಯನ್ನೇ ಎದುರಿಸಿ ನಿಂತಿದ್ದ ರಾಣಿ ಚೆನ್ನಮ್ಮ ಶಿವಾಜಿಯ ಮಗ ರಾಜಾರಾಮ್ಗೆ ರಕ್ಷಣೆ ಕೊಟ್ಟಿದ್ದು ಇದೇ ಮಣ್ಣಲ್ಲಿ. ಆಗ ಶತ್ರುಗಳಿಂದ ತಪ್ಪಿಸಿಕೊಳ್ಳೋಕೆ ಅವರು ಬಳಸಿದ್ದು ಆ ಕಾಲದ ಅದ್ಭುತ ಇಂಜಿನಿಯರಿಂಗ್ ಚಮತ್ಕಾರವಾದ ಗುಪ್ತ ಸುರಂಗಗಳು. ಸಂಶೋಧಕರ ಪ್ರಕಾರ ಈ ಸುರಂಗ ಸುಮಾರು 20 ಕಿಲೋಮೀಟರ್ ಉದ್ದವಿದ್ದು ನೇರವಾಗಿ ಇಕ್ಕೇರಿಯ ಅಘೋರೇಶ್ವರ ದೇವಸ್ಥಾನಕ್ಕೆ ಕನೆಕ್ಟ್ ಆಗುತ್ತಿತ್ತು. ಯೋಚನೆ ಮಾಡಿ, ಅಷ್ಟೊಂದು ಆಳದಲ್ಲಿ ಆಮ್ಲಜನಕದ ವ್ಯವಸ್ಥೆ ಹೇಗಿತ್ತು? ಯಾವುದೇ ಮ್ಯಾಪ್ ಇಲ್ಲದೆ ಆ ಕಾಲದ ಸೈನಿಕರು ಹೇಗೆ ಸಂಚರಿಸುತ್ತಿದ್ದರು? ಈ ಸುರಂಗದ ಗೋಡೆಗಳ ಮೇಲೆ ವಿಚಿತ್ರವಾದ ಸಂಕೇತಗಳನ್ನ ಕೆತ್ತಲಾಗಿದೆ. ಅದು ಇಂದಿಗೂ ಯಾರಿಗೂ ಡಿಕೋಡ್ ಮಾಡಕ್ಕೆ ಸಾಧ್ಯವಾಗಿಲ್ಲ. ಸ್ಥಳೀಯರು ಹೇಳೋ ಪ್ರಕಾರ ಈ ಸುರಂಗದಲ್ಲಿ ಇಂದಿಗೂ ಕೇಳದಿ ಸಂಸ್ಥಾನದ ಅಪಾರ ಚಿನ್ನಾಭರಣಗಳು ಅಡಗಿವೆಯಂತೆ. ಆದರೆ ಬ್ರಿಟಿಷರ ಕಾಲದಲ್ಲಿ ಈ ಸುರಂಗದ ಮುಖದ್ವಾರವನ್ನ ಮುಚ್ಚಲಾಯಿತು ಎಂದು ಹೇಳಲಾಗುತ್ತದೆ. ದೇವಸ್ಥಾನದ ನಂದಿ ವಿಗ್ರಹದ ಕೆಳಗೆ ಅಥವಾ ಪಕ್ಕದ ಬಾವಿಯ ಗೋಡೆಯಲ್ಲಿ ಈ ಸುರಂಗದ ಆರಂಭವಿದೆ ಎಂಬುದು ಇಂದಿಗೂ ಒಂದು ಕುತೂಹಲಕಾರಿ ಸಂಗತಿ. ಇಂತಹ ಅದ್ಭುತ ಇತಿಹಾಸದ ಬಗ್ಗೆ ನೀವೇನಂತೀರಾ? ಇಂತಹ ಮೈ ರೋಮಾಂಚನಗೊಳಿಸುವ ಕಥೆಗಳು ನಮ್ಮ ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಇವೆ. ಈ ರಹಸ್ಯದ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಅನ್ಫೋಲ್ಡ್ ಎಐ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.